संजीवनी आंजनेय स्वामी कृपा पोषित नाटक मंडली की श्री 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 संजीवनी आंजनेय स्वामी कृपा पोषित नाटक मंडली की श्री 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 संजीवनी आंजनेय स्वामी कृपा पोषित नाटक मंडली की श्री कृष्ण परमात्मा की प्रभु श्री रामचंद्र प्रभु की शारदा माता की जय हनुमान जय श्री राम। ವಿಶ್ವನಾಯಕನೇ ನಿನಗೆ ಶರಣು, ಧರ್ಮಬೋಧಕನೇ ನಿನಗೆ ಶರಣು, ಅವತಾರ ಪುರುಷನು ನೀ, ಯುಗ ಧರ್ಮ ದಾರ್ಶನಿಕ ನೀ, ಸರ್ವಾಂತರ್ಯಾಮಿಯೂ ನೀ, ಜಗದಂತಕಾರವನು ಅಳಿಸುವವನು, ಜಗದಂತಕಾರವನು ಹರಿಸು, ಮನುಜರಿಗೆ ಸಹಭಾಗ್ಯ ಪರಿಪಾಠ ಕಲಿಸು, ಮದಮೋಹ ಮತ್ಸರವ ಅಳಿಸಿ, ಮನುಜರಿಗೆ ಸಹಭಾಗ್ಯ ಪರಿಪಾಠ ಕಲಿಸು, ಧರ್ಮಬೋಧಕನೇ ನಿನಗೆ ಶರಣು, ಧರ್ಮಬೋಧಕನೇ ನಿನಗೆ ಶರಣು. ಧರ್ಮ ಸ್ಥಾಪನೆಗಾಗಿ ಧರ್ಮೋಪದೇಶವು ಇದು ಮನುಕುಲದ ಉಳಿವಿಗಾಗಿ, ಮಹಾಸಂಗ್ರಾಮವು ಇದು ಧರ್ಮ ಸ್ಥಾಪನೆಗಾಗಿ, ಧರ್ಮೋಪದೇಶವು ಇದು ಮನುಕುಲದ ಉಳಿವಿಗಾಗಿ. ಸೃಷ್ಟಿಕರ್ತ ನಿರ್ಮಿಸಿರುವ ಈ ಭೂಮಂಡಲದ ಜಗತ್ತಿನಲ್ಲಿ ಮಾನವ ಧರ್ಮ ಕರ್ಮಗಳನ್ನರಿಯದೆ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯವೆಂಬ ದುರ್ಗುಣಗಳಿಂದ ಉನ್ಮತ್ತನಾಗಿ ಮೆರೆಯುತ್ತಿದ್ದಾನೆ. ಈ ದುರ್ಗುಣಗಳನ್ನು ಹೋಗಲಾಡಿಸಿ
ಧರ್ಮ ಸ್ಥಾಪಿಸಲೆಂದೇ ನಾನು ಈ ಯುಗದಲ್ಲಿ ಲಲಿತ ಕಲಾ ಕೃಷ್ಣನಾಗಿ ಅವತಾರವೆತ್ತಿದ್ದೇನೆ. ಆದರೂ ಆ ಉದ್ದೇಶವನ್ನು ಪೂರ್ಣಗೊಳಿಸಲಾರದೆ ನಾನು ಕೊರಗುವಂತಾಗಿದ್ದೇನೆ. ಆದ್ದರಿಂದ ನಾನೊಂದು ದೃಢ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಆಲಿಸಿರಿ, ಕೇಳಿರಿ. ಕುರುಕ್ಷೇತ್ರವೆಂಬ ಈ ರಣಭೂಮಿಯಲ್ಲಿ ರಕ್ತದೋಕುಳಿಯನ್ನು ಹರಿಸಿ ಕುರುಪಾಂಡವರನ್ನು ಯುದ್ಧವೆಂಬ ಹೆಮ್ಮಾರಿಯಿಂದ ಪ್ರಚೋದಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡುತ್ತೇನೆ. ಇದರಿಂದ ಮುಂದೆ ಜನ್ಮಿಸುವ ನವಪೀಳಿಗೆಯು ಈ ಘನಘೋರ ಯುದ್ಧದಿಂದಾಗುವ ಪರಿಣಾಮಗಳಿಂದ ಶಾಂತಿ, ಸಮಾನತೆ, ಸತ್ಯ, ಧರ್ಮ ಇವುಗಳೆಲ್ಲವನ್ನು ಅನುಸರಿಸಿ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸುವರು. ತಮ್ಮ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವರು. ಇದೇ ಈ ಲಲಿತ ಕಲಾ ಕೃಷ್ಣರ ಉಪದೇಶ. ಇದೇ ಈ ದ್ವಾಪರದ ಲಲಿತ ಕಲಾ ಕೃಷ್ಣನ ಉಪದೇಶ. ಇದೇ ಈ ಲಲಿತ ಕಲಾ ಕೃಷ್ಣನ ಉಪದೇಶ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವನ ಕಾಣೆ. ನಿನಗಿಂತ ಮಿಗಿಲಾದ ದೈವವನ ಕಾಣೆ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಮನಸಾರೆ ನಾನಿನ್ನ ಬೇಡುವೆನಯ್ಯ. ಮನಸಾರೆ ನಾನಿನ್ನ ಬೇಡುವೆನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಹರಿಕೆ ಪತ್ರ ಇದು ನಿನ್ನಯ ಪಾದಕ್ಕೆ. ಗರಿಕೆ ಪತ್ರ ಇದು ನಿನ್ನಯ ಪಾದಕ್ಕೆ. ಬೇಡುವೆವು ನಿಮ್ಮ ಕರುಣೆಯಾರಕ್ಕೆ. ಬೇಡುವೆವು ನಿಮ್ಮ ಕರುಣೆಯಾರಕ್ಕೆ. ಓಂಕಾರಮಯ ವಿಶ್ವವ್ಯಾಪಕ. ಓಂಕಾರಮಯ ವಿಶ್ವವ್ಯಾಪಕ. ಶಿವಸುಕುಮಾರ ನೀನೇ ಗಜಮುಖ.
ಧ್ಯಾನ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ನಿನ ನಾಮದ ಸ್ಮರಣೆ ಅಮೃತ ಪಾನ ನಿನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಿ ಜನಿಸಿದ ಬೆನ್ನಗ ನಮ್ಮನು ಕಾಯೋ ವಿನಾಯಕ 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 ಕನ್ನಡ ಕಲಾಭಿಮಾನಿಗಳೇ, ಕನ್ನಡ ಕಲಾರಸಿಕರೇ, ಕನ್ನಡ ಕಲಾಬಂಧುಗಳೇ, ನಿಮ್ಮೆಲ್ಲರಿಗೂ ಈ ಸಭೆಗೆ ಸ್ವಾಗತ ಸುಸ್ವಾಗತ. ಈ ದಿನ ಚನ್ನರಾಯಪಟ್ಟಣ ತಾಲೂಕು ಶ್ರಾವಣಬೆಳಗೊಳ ಹೋಬಳಿ ಕುಂಬೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಂಜೀವಿನಿ ಆಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಶ್ರೀಕೃಷ್ಣನ ಸಂಧಾನ ಅಥವಾ ಭೀಮ ದುರ್ಯೋಧನರ ಗದಾಯುದ್ಧ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ನಮ್ಮ ಪಾತ್ರಧಾರಿಗಳು ಅಭಿನಯಿಸುವ ನಾಟಕದಲ್ಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡುಬಂದರೂ ಅಂಶ ಕ್ಷೀರ ನ್ಯಾಯದಂತೆ ಆ ತಪ್ಪುಗಳನ್ನು ಮನ್ನಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳೆಯಿಂದ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೃದಯವ ತಣಿವ
ಮಕರಾಜ ತನಯೇ ಎನ್ ಮನೋರ್ಮಣೆ ಎನ್ ಮನೋರ್ಮಣೆ ಪ್ರಿಯತಮೆ ಭಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಭಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿ ಹೆಣ್ಣೆ ಹಾಡಿರಲು ಪಲ್ಲವಿ ಹೆಣ್ಣೆ ಹಾಡಿರಲು ಭಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ರುಕ್ಮಿಣಿ ವಿಕಸಿತ ಸುಮಗಳ ಶುಭ ಕೋಮಲಿನಿ ರುಕ್ಮಿಣಿ ವಿಕಸಿತ ಸುಮಗಳ ಸುಮ ಕೋಮಲಿನಿ ಆನಂದದ ನೆನಪು ಮೂಡಿರಲು ಆನಂದದ ನೆನಪು ಮೂಡಿರಲು ಭಾರತ ಸಮರ ರುಕ್ಮಿಣಿ ದೇವಿ ಭಾರತ ಸಮರ ಒದಗಿ ಬಂದಿರುವುದಿಲ್ಲ ಪ್ರಿಯತಮೆ ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಭಾರತ ಸಮರ ಒದಗಿ ಬಂದಿರುವುದೆಂದು ಅದನರುಹಲು ನಾ ಧಾವಿಸಿ ಬಂದೆ ಅದನರುಹಲು ನಾ ಧಾವಿಸಿ ಬಂದೆ ಭಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ವಿಘ್ಮೇಲಕ್ಕೆ
ಗಾನವಾಹಿನಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿದ ನವರಾಗಲಿ ನವಸಿರಿ ಸುರಚಿತ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ಸಮಾಚಾರ ಇರುವುದು ರುಕ್ಮಿಣಿ. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಈಗ ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯನನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳುಹಿಸಿದನು. ಆದರೆ ದರ್ಭಾಂಧನಾದ ದುರ್ಯೋಧನನು ಈ ಸಂಧಿಗೆ ಸಮ್ಮತಿಸಲಿಲ್ಲವಾದ್ದರಿಂದ ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದನು. ಯುದ್ಧ, ಪುನಃ ಯುದ್ಧ. ಹಾಗಾದ್ರೆ ಈ ನಿಮ್ಮ ವಿಶ್ರಾಂತಿ ದಿನವೂ ಕಳೆದು ಹೋದವು. ಗೋಪಿಕಾಂಗಿರ ಕಟಾಕ್ಷಿ ಚಂದ್ರಕೇಂದ್ರವನ್ನು ತೊಯ್ದು ದ್ವಾರಕ್ಕೆ ಕುಸಿಸಲ ಮೇಲೆಗೆ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಸ್ವಾಮಿ. ಈ ಲೋಕ ಸೇವೆಯಾರಕ್ಕೆ ಎನ್ನುವತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಅದರ ಸಲುವಾಗಿ ನಾನು ಚಿಂತಿಸುತ್ತಿಲ್ಲ ರುಕ್ಮಿಣಿ. ವಾಸುದೇವ, ಹಾಗಾದ್ರೆ
ಈ ಪ್ರಶಾಂತವಾದ ಮುಖಭಂಗಿಗೆ ಸ್ವಾಮಿ. ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸು ಸಹಜ. ಏಳು ಶಿಶುಪಾಲಿ ದಾನವನ್ನು ಸಂಭರಿಸಿದ ಈ ನಿಮ್ಮ ಚಕ್ರವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸರು ಅದರ ತೀಕ್ಷ್ಣಧಾರೆ ಹಾವು. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಮುಂಬರುವ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಉಭಯ ಪಕ್ಷಗಳ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಪ್ರಾಣೇಶ್ವರ, ಈ ದ್ವಾರಕೆ ಹೊಸಲು ದಾಟಿದ್ರು ಒಂದೇ ಒಂದು ಅನುಕೂಲ ಕಾರಣ ಆದ್ರಿಂತಾಯ್ತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದು ಇದು ಪರಿಹಾಸ್ಯವಲ್ಲ ಸ್ವಾಮಿ. ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ನನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ನೋಡುವರು. ನಾನು ನಿರಸ್ತ್ರನು, ಆದರೂ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿದೆ. ಚದುರಂಗದ ದಾಳಗಳಂತೆ ಆ ದರ್ಪಾಂಧ ಕ್ಷತ್ರಿಯ ವೀರನ್ನು ಅಲ್ಲಿಂದ ಇಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವುದು. ನಾನು ಅವರ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ನಿರೂಪಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛೈಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆ. ಪರಮಾತ್ಮನ ಲೀಲೆ ಇದೇನಿದು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀವಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀವಾಗಿ. ದರೆ ಕಾದು ತೊರೆದ ಜನರ ಏಕಿ ಸಮರವೋ ಏಕಿ ಸಮರವೋ. ಚಿರನೂತನ ಜಗವನ್ನು ಸಾಧಕಗೊಳಿಸ ಸತ್ಯದಾನಗಳ ಉಳಿಸುವೆ ದೊರೆಯೇ. ಏಕಿ ಸಮರವೋ ಏಕಿ ಸಮರವೋ. ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ಏಕಿ ಚಿಂತನೆ ಏಕಿ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ.
ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿ ನಾ ಪ್ರಿಯೇ ಧರೆಯ ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿ ನಾ ಪ್ರಿಯೇ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಧರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ ಪ್ರಿಯತಮೆ ಇಂಥ ಅಪೂರ್ವ ಸಾಧನೆಗೆ ಉದ್ದೇಶವೇನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ ಪ್ರಾಣೇಶ್ವರ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶ ಭರಿತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿ ಉಳಿಯುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವನ್ನು ಅದಕ್ಕಾಗಿ ಸಂಭರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಿದೆ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದಿರುವ ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿದನು. ಅಂಬುದಿನ್ನಿದ್ದೆಯೆಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿನ್ನಿದ್ದೆಯೆಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನ್ನಿದ್ದೀಂ ಕಡಲ ಮಡಿಲಿನೆಂದು ಓಡಿ ಬಂದ ಕ್ಷಣ ನೋಡಿ ಮಡಿದೆನ್ನಡಿ ತುರಿಲೋಟದಿ ಕಡಲ ಮಡಿಲಿನೆಂದು ಓಡಿ ಬಂದ ಕ್ಷಣ ನೋಡಿ ಮಡಿದೆನ್ನಡಿ ತುರಿಲೋಟದಿ ನಾಡಿ ಮಿಡಿಸಿಯನ್ನ ಹೃದಯ ಬಲಂಗದಿ ನಾಡಿ ಮಿಡಿಸಿಯನ್ನ ಹೃದಯ ಬಲಂಗದಿ ಸವಡಿಸಲಾಶಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಮಡಿಲಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯಿ ಭಾರ್ಗವಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯಿ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವಾದೇವಿಯೋ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ
ಕೊಂಚಕ್ಕೆ ನಿತ್ಯ ಬಳುವಳಿ ಚಲುವು ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿನಿದೆಯೆಂದು ದಯಿಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನು ಹೃದಯ ರಂಗವ ಜಾದುಗೈದೆನು ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿಯಂ ಆವದೇವನು ನಿನ್ನ ಭಾವನಿಸಿದಾಗ ನವಗುಣ ಶ್ರೀ ಜನಾರ್ದನ ಆವದೇವನು ನಿನ್ನ ಭಾವನಿಸಿದಾಗ ನವಗುಣ ಶ್ರೀ ಜನಾರ್ದನ ಗೌರಿ ಮನೋಹರನು ಬಾಣ್ಯಪತಿ ಬ್ರಹ್ಮನು ಗೌರಿ ಮನೋಹರನು ಬಾಣ್ಯಪತಿ ಬ್ರಹ್ಮನು ನಿನ್ನ ರೂಪ ರಚನೆಗೈದ ಕುಂಚಕ್ಕೆ ನಿನ್ನ ರೂಪ ರಚನೆಗೈದ ಕುಂಚಕ್ಕೆ ಶಿವದ ಶುಭೋದಯದಿ ದೇವರ ವರಿಸಿದನ ಶಿವದ ಶುಭೋದಯದಿ ದೇವರ ವರಿಸಿದನ ಬಂದನ್ನ ಬಂದಿಯೊಳಾನಂದ ಪಡಿಸು ಬಂದನ್ನ ಬಂದಿಯೊಳಾನಂದ ಪಡಿಸಿ ಕಡಲ ಬಡಿ ಮೂಡಿ ಬಂದ ಕ್ಷಣ ನೋಡಿ ಬಡಿವೆಂದೈ ನಾಡಿ ನಿರಿಸಿಯನ್ನ ಹೃದಯ ಬಲಂಗದು ನಾಡಿ ನಿರಿಸಿಯನ್ನ ಹೃದಯ ಬಲಂಗದು ಪವಡಿಸಲಾಶ್ರಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಬಡಿಲಿಲೆ ಸ್ವಾಮಿ ಓಹೋ ದುರುಳ ದುರ್ಯೋಧನ ಮನೆಯ ಬಾಗಿಲಿಗೆ ಬಂದ ಸಂಧಿಯನ್ನು ನಿರಾಕರಿಸಿ ಭೀಷ್ಮ ದ್ರೋಣ ವಿದುರಾದಿ ಗುರುಜನರ ಮಾತನ್ನು ಧಿಕ್ಕರಿಸಿ ಮುಂದೊರಗುವ ಕುರುಪಾಂಡವರ ಭೀಕರ ಸಂಗ್ರಾಮದಲ್ಲಿ ನನ್ನ ಚಿತೆಯನ್ನು ತಾನೇ ಒತ್ತಿಸಿಕೊಳ್ಳಲು ನನ್ನ ಬಳಿ ಬರುತ್ತಿದ್ದಾನೆ. ಬರಲಿ ಬರಲಿ. ಯಾರು? ಅರ್ಜುನ, ನನ್ನ ಪ್ರಾಣಸಖ. ವನವಾಸ ಅಜ್ಞಾತವಾಸದ ನೋವುಂಡು ಅನಂತ ಭಕ್ತಿ ಭಾವಗಳಿಂದ ಮೈಮರೆತು ಮುಂಬರುವ ಭಾರತ ಸಂಗ್ರಾಮದಲ್ಲಿ ನನ್ನನ್ನಾಶ್ರಯಿಸಲು ಬರುತ್ತಿದ್ದಾನೆ. ಇಬ್ಬರೂ ಬರಲಿ. ಅವರವರ ಭಾವಾನುರೂಪದ ಫಲವನ್ನು ಅವರೇ ಪಡೆಯುವರು. ಪ್ರಿಯತಮೆ, ನೀನಿನ್ನು ಹೋಗು ಪ್ರಿಯತಮೆ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗೆ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ರುಕ್ಮಿಣಿ,
ಮಲಗಿ ನಿದ್ರಿಸಿರುತ್ತರು. ನಾನು ಶನ ಕಾಲು ಬರು ಕೃಷ್ಣ ಮಾಧವ ಮುರಾರಿ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಯೇನಯ್ಯ ಜೀವವು ನೀನೆಂದು ನಂಬಿಯೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರು. ನನ್ನ ಪ್ರಾಣಸಖನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ದಯೆ ಬರಲಿಲ್ಲವಲ್ಲ. ಇರಲಿ, ಅಗ್ರಜನ ಅಪೇಕ್ಷೆಯಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣಲು ದ್ವಾರಕಕ್ಕೆ ಹೊರಟಿರುವನು. ಆತನ ಅನುಗ್ರಹವು ದೊರೆತು ಯುದ್ಧವು ಪ್ರಾರಂಭವಾಗಲಿ. ಆಗ ತಿಳಿಯುವುದು ಯಾರಿಗೆ ಲಭಿಸುವುದೋ ಜಯೋಪಜಯದ ಫಲಾನುಫಲಗಳು. ಅರಣ್ಯವಾಸವ ಆಜ್ಞಾನುಸಾರದಿ ಪರಮಾತ್ಮ ಅರಣ್ಯವಾಸ ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಕೃಷ್ಣ ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ. ಕೃಷ್ಣ ಹರಿ
ಬರೋದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಬರೋದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುವೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುವೆ. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹೋದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದರು. ಭೀಮ ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದರು. ಕದೀಮನವನು ಎದೆಗೆಡದೆ ಅದಕರಿ ಅನ್ವಯ ಕೊಬ್ಬಿಹನು. ಕದೀಮನವನು ಎದೆಗೆಡದೆ ಅದಕರಿ ಅನ್ವಯ ಕೊಬ್ಬಿಹನು. ಮಾಧವನ ಬೆಂಬಲದಿ ನೆರವ ಅದೊಂದು ಪಾಂಡವರ ಆರ್ಭಟವು. ಮಾಧವನ ಬೆಂಬಲದಿ ನೆರವ ಅದೊಂದು ಪಾಂಡವರ ಆರ್ಭಟವು. ಕದನದಲ್ಲಿ ಮದವ ಮುರುವೆಯನ್ನು ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದವ ಮುರುವೆಯಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಧರ್ಮವೆಂಬ ಮೃತ್ಯು ಪಂಜರಕ್ಕೆ ಸಿಕ್ಕಿ ಸ್ವತಂತ್ರ ಪಕ್ಷಿಗಳಂತೆ ಹಾರಾಡುತ್ತಿರುವ ಆ ಪಾಂಡವರಿಗೆಲ್ಲಿಯದು ಅರ್ಧ ರಾಜ್ಯ. ಅರ್ಜುನ ಕೃಷ್ಣನ ಸಹಾಯವನ್ನು ಪಡೆಯಲು ನನಗಿಂತ ಮೊದಲೇ ದ್ವಾರಕೆಗೆ ಹೋಗಿರುವನಂತೆ. ಹೋಗಲಿ ಹೋಗಲಿ. ಆ ಪಾಂಡವರು ನನ್ನಂತೆಯೇ ಕೆಚ್ಚದೆಯ ಗಂಡುಗಳಿಗಳೇ ಆಗಿದ್ದರೆ ರಣರಂಗದಲ್ಲಿ ಹೋರಾಡಿ ಅರ್ಧ ರಾಜ್ಯವನ್ನು ಪಡೆಯಲಿ. ಇಲ್ಲ ಪುನಃ ಕಾಡಿಗೆ ಹೋಗಲಿ. ಅವರು ರಾಜ್ಯವನ್ನು ಆಳಲು ಅಸಮರ್ಥರು. ನಾನು ನನ್ನ ಶಕುನಿ ಮಾವನ ಸಲಹೆಯಂತೆ ಅವನಿಗಿಂತ ಮೊದಲೇ ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆದು ಬರುವೆನು. ಛಲ 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 ತೊಟ್ಟು ಮಾಡುವನು ಯುದ್ಧ. ಈ ದುರ್ಯೋಧನನ ಛಲ ಅಚಲ. ಸತ್ತರೆ ವೀರ ಸ್ವರ್ಗ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ, ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ರಮಣನು ಹೆಂಬಶವಾದರು ಹೋಮಗಲ್ಲೆ ಆ ಭೀಮನ, ರಮಣನು ಹೆಂಬಶವಾದರು ಹೋಮಗಲ್ಲೆ ಹೋ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಡ ತೊಟ್ಟಿಹನು ಪಡವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಾಣ ತೊಟ್ಟಿಹನು ಪಡವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದೆ ತರಯನಾಳುವೆ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದೆ ತರಯನಾಳುವೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುವೆ.
ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಲ್ಲೇ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಪರದಿನ ತೆರಳುವೆ ದ್ವಾರಕ ನಗರಕ್ಕೆ ಪರದಿನ ತೆರಳುವೆ ಪರದಿನ ತೆರಳುವೆ